ಇಲ್ಲಿಯವರೆಗೆ ಭಗವಾನಿ ದೇವಿಯವರು ಹಾಗಾದರೆ ನಿನ್ನೆ ರಾತ್ರಿ ತಡವಾಗಿ ಹಿಂದಿನ ಬಾಗಿಲಿನಿಂದ ಎಲ್ಲಿಂದ ಬರುತ್ತಿದ್ದೀರಿ ಎಂದು ಕೇಳಿದಾಗ ಗೌತಮ್ ಹೊರತುಪಡಿಸಿ ಮೂವರು ಯಾರಿಗೂ ಏನನ್ನೂ ಹೇಳಿರಲಿಲ್ಲ. ಹೇಳದೆ ಮನೆಯಿಂದ ಹೋಗಿದ್ದರು. ಆದ್ದರಿಂದ ಎಲ್ಲರೂ ಆಶ್ಚರ್ಯದಿಂದ ಅವರನ್ನು ನೋಡಲು ಪ್ರಾರಂಭಿಸಿದರು. ಮುಂದುವರಿದ ಭಾಗ. ಗೌತಮ್ ಹೊರತುಪಡಿಸಿ ಮೂವರು ಯಾರಿಗೂ ಏನನ್ನೂ ಹೇಳಿರಲಿಲ್ಲ. ಹೇಳದೆ ಮನೆಯಿಂದ ಹೊರಟಿದ್ದರಿಂದ ಎಲ್ಲರೂ ಆಶ್ಚರ್ಯದಿಂದ ಅವರನ್ನು ನೋಡುತ್ತಿದ್ದರು. ಈ ಬಾರಿ ಜಯಪ್ರಕಾಶ್ ಈ ಪ್ರಶ್ನೆ ಕೇಳಿದರು. ಮಕ್ಕಳೇ, ಎಲ್ಲಿಗೆ ಹೋಗಿದ್ದೀರಿ ಎಂದು. ಅಪ್ಪ ನನ್ನ ಜೊತೆ ರಾತ್ರಿ ಐಸ್ ಕ್ರೀಮ್ ತಿನ್ನಲು ಹೋಗಿದ್ದರು. ಈ ಮೂವರು ರಾತ್ರಿ ಹಠ ಹಿಡಿದಿದ್ದರಿಂದ ನಾನು ಹೋಗಬೇಕಾಯಿತು. ಸರಿ, ಬನ್ನಿ ಹೋಗೋಣ, ಆದರೆ ಹಿಂಬಾಗಿಲಿಂದ ಹೋಗೋಣ ಎಂದು ಹೇಳಿದೆ ಎಂದು ಗೌತಮ್ ಹೇಳಿದನು. ಭಗವಾನಿ ದೇವಿಯವರು, ಆದರೆ ನೀನು ಬರುವುದು ನನಗೆ ಕಾಣಲಿಲ್ಲವಲ್ಲ ಎಂದರು. ಅಜ್ಜಿ, ನಾನು ಹೊರಗಿನ ತೋಟದಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿದ್ದೆ. ಅಯ್ಯೋ ಅಜ್ಜಿ, ನೀವು CID ತರ ತನಿಖೆ ಮಾಡುತ್ತಿದ್ದೀರಿ. ಮೂವರು ನಿಮ್ಮ ಬಳಿ ಸುರಕ್ಷಿತವಾಗಿದ್ದಾರೆ. ಸಾಲದೆ ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ, ಆಫೀಸ್ಗೆ ಹೊರಡಬೇಕಲ್ಲ ಎಂದು ಗೌತಮ್ ಹೇಳುತ್ತಾನೆ. ತಿಂಡಿ ತಿಂದ ನಂತರ ಮನೆಯ ಎಲ್ಲ ಪುರುಷರು ಆಫೀಸ್ಗೆ ಹೊರಟರು. ಅದಿತಿ, ಆರಾಧ್ಯ, ಇಗೋ ನಿಮ್ಮ ಟಿಫಿನ್ಗಳನ್ನು ಮುಗಿಸಿ ಎಂದು ಆಚಾರ್ ಅವರು ಹೇಳಿದರು. ಚಿಕ್ಕಮ್ಮ, ನನ್ನ ಟಿಫಿನ್ ಬೇಡ, ನಾನು ಕಾಲೇಜಿಗೆ ಹೋಗುತ್ತಿಲ್ಲ, ಇಂದು ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಅದಿತಿ ಹೇಳುತ್ತಾಳೆ. ಗಾಯತ್ರಿಯವರು, ಏನಾಯ್ತು ಅದಿತಿ ಎಂದು ಕೇಳುತ್ತಾರೆ. ದೊಡ್ಡಮ್ಮ, ಅವಳಿಗೆ ಸ್ವಲ್ಪ ತಲೆನೋವು ಇದೆ ಎಂದು ಆರಾಧ್ಯ ಹೇಳುತ್ತಾಳೆ. ಗಾಯತ್ರಿಯವರು, ಸರಿ, ಔಷಧಿ ತೆಗೆದುಕೊಂಡು ಕಾಲೇಜಿಗೆ ಹೋಗು ಎಂದು ಹೇಳಿದಾಗ ಆರಾಧ್ಯ ಜೊತೆ ಎಲ್ಲರೂ ನಗಲು ಪ್ರಾರಂಭಿಸಿದರು. ಏನಮ್ಮ, ನಿಮಗೆ ನಿಮ್ಮ ಮಗಳ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲವೇ? ಅಂದರೆ ಮಗಳು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವಳ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಅದಿತಿ ಹೇಳುತ್ತಾಳೆ. ಕಾಳಜಿ ವಹಿಸುತ್ತಿದ್ದೇನೆ, ನಿನ್ನ ಭವಿಷ್ಯದ ಬಗ್ಗೆ ನನಗೆ ಎಲ್ಲವೂ ಗೊತ್ತು. ನೀನು ಯಾವುದೇ ವಿಷಯದ ಪ್ರಾಜೆಕ್ಟ್ ಮಾಡಿಲ್ಲ, ಇಂದು ಮೇಡಂ ಪರಿಶೀಲಿಸುತ್ತಿದ್ದಾರೆ ಎಂದು ನನಗೆ ಗೊತ್ತು ಎಂದು ಗಾಯತ್ರಿಯವರು ಹೇಳುತ್ತಾರೆ. ಹೌದು ದೊಡ್ಡಮ್ಮ, ಇಂದು ಇತಿಹಾಸದ ಪ್ರಾಜೆಕ್ಟ್ ಸಲ್ಲಿಸಬೇಕಿತ್ತು. ಅಂದರೆ ನೀನು ಮಾಡಿಲ್ವಾ ಎಂದು ಆರಾಧ್ಯ ಕೇಳುತ್ತಾಳೆ. ಮಾಡಿದ್ದೇನೆ, ಸ್ವಲ್ಪ ಬಾಕಿ ಇದೆ. ಸರಿ, ನಾನು ಕಾಲೇಜಿನ ಊಟದ ಸಮಯದಲ್ಲಿ ಪೂರ್ಣಗೊಳಿಸುತ್ತೇನೆ ಎಂದು ಅದಿತಿ ಹೇಳುತ್ತಾಳೆ. ಸರಿ, ನಾನು ಸಹಾಯ ಮಾಡುತ್ತೇನೆ. ನಿನ್ನೆ ರಾತ್ರಿ ಹೇಳಿದ್ದರೆ ರಾತ್ರಿಯೇ ಪೂರ್ಣಗೊಳಿಸುತ್ತಿದ್ದೆ ಎಂದು ಆರಾಧ್ಯ ಹೇಳಿದಳು. ಇಬ್ಬರು ಸಹೋದರಿಯರು ಸ್ಕೂಟಿ ತೆಗೆದುಕೊಂಡು ಕಾಲೇಜಿಗೆ ಹೊರಟರು. ಕಾಲೇಜಿಗೆ ತಲುಪಿದ ತಕ್ಷಣ ಅವರು ತಮ್ಮ ಸಹಪಾಠಿಗಳ ಬಳಿಗೆ ಹೋದರು. ಅವರು ಮಾತನಾಡುತ್ತಿದ್ದರು. ಅಲ್ಲದೆ ಅವರ ದೃಷ್ಟಿ ಹೋಗುವಷ್ಟರಲ್ಲಿ ಒಬ್ಬ ಕೋಮಲ್ ಹೆಸರಿನ ಹುಡುಗಿಯ ಬಗ್ಗೆ ಚರ್ಚೆ ಎಲ್ಲರ ನಾಲಿಗೆಯ ಮೇಲಿತ್ತು. ಅದಿತಿ ತನ್ನ ಸ್ನೇಹಿತೆ ಟೀನಾಗೆ ಕೇಳಿದಳು. ಹೇ ಟೀನಾ, ಈ ಕೋಮಲ್ ಬಗ್ಗೆ ಏನು ಮಾತುಕತೆ ನಡೆಯುತ್ತಿದೆ ಎಂದು ಅದಿತಿ ಕೇಳುತ್ತಾಳೆ. ನಿನಗೆ ಗೊತ್ತಾ, ಕೋಮಲ್ ನಿನ್ನೆಯಿಂದ ಕಾಣೆಯಾಗಿದ್ದಾಳೆ. ಅರೆ, ಓಡಿ ಹೋಗಿದ್ದಾಳೆ ತನ್ನ ಬಾಯ್ ಫ್ರೆಂಡ್ ಜೊತೆ ಎಂದು ಟೀನಾ ಹೇಳುತ್ತಾಳೆ. ಆಗ ಇನ್ನೊಬ್ಬ ಹುಡುಗಿ, ಹೌದು, ಅದೇ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ. ಆರಾಧ್ಯ, ನೀನು ಕೂಡ ಒಮ್ಮೆ ಅವಳ ಬಾಯ್ ಫ್ರೆಂಡ್ ಅನ್ನು ನೋಡಿದ್ದೀಯಲ್ಲ. ಅವಳ ತಂದೆ ತಾಯಿಗೆ ಕೆಟ್ಟ ಹೆಸರು ಬರುತ್ತದೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿಲ್ಲ ಎಂದು ಹೇಳಿದಳು. ಕಮಾನ್ ಗೈಸ್, ನೀವೆಲ್ಲ ಇಷ್ಟು ಓದಿಕೊಂಡಿದ್ದರೂ ಅನಕ್ಷರಸ್ಥ ಅವಿವೇಕಿಗಳಂತೆ ಏಕೆ ಮಾತನಾಡುತ್ತಿದ್ದೀರಿ? ಒಬ್ಬ ಯುವ ಹುಡುಗ ಅಥವಾ ಹುಡುಗಿ ಕಾಣೆಯಾದರೆ ಅವರು ಮನೆಯಿಂದ ಓಡಿ ಹೋಗಿದ್ದಾರೆ ಎಂದು ಊಹಿಸುವುದು ಅಗತ್ಯವೇ? ಅವರು ಯಾವುದೋ ತೊಂದರೆಯಲ್ಲಿ ಸಿಲುಕಿರಬಹುದು, ಅವರ ಪ್ರಾಣಕ್ಕೆ ಅಪಾಯವಿರಬಹುದು ಎಂದು ಅದಿತಿ ಹೇಳುತ್ತಾಳೆ. ಹೌದು, ನನ್ನ ತಂಗಿ ಸಂಪೂರ್ಣವಾಗಿ ಸರಿಯಾಗಿ ಹೇಳುತ್ತಿದ್ದಾಳೆ. ಕೋಮಲ್ ನಮ್ಮ ಕ್ಲಾಸ್ಮೇಟ್, ನಾವು ಅವಳ ಬಗ್ಗೆ ಚಿಂತಿಸಬೇಕು, ಸ್ನೇಹಿತೆಯಾಗಿ ಮತ್ತು ಮಾನವೀಯತೆಯಿಂದಲೂ ಎಂದು ಆರಾಧ್ಯ ಹೇಳುತ್ತಾಳೆ. ಆರಾಧ್ಯ, ನಾವು ಅವಳ ತಂದೆ ತಾಯಿಯನ್ನು ಭೇಟಿಯಾಗಿ ಅವರ ಮಗಳು ಕಾಣೆಯಾದ ಬಗ್ಗೆ ದೂರು ನೀಡಲು ಅವರಿಗೆ ತಿಳಿಸೋಣ ಎಂದು ಅದಿತಿ ಹೇಳುತ್ತಾಳೆ. ಆರಾಧ್ಯ ಎಂದು ಹೇಳುತ್ತಾಳೆ. ಆರಾಧ್ಯ ಮತ್ತು ಅದಿತಿ ಕೋಮಲ್ಗಾಗಿ ಚಿಂತಿತರಾಗಿದ್ದರು. ಕಾಲೇಜು ಮುಗಿದ ತಕ್ಷಣ ಇಬ್ಬರು ಅವಳ ತಂದೆ ತಾಯಿಯನ್ನು ಭೇಟಿಯಾಗಲು ಹೋಗುತ್ತಾರೆ. ಇಬ್ಬರು ಸಹೋದರಿಯರು, ನಮಸ್ತೆ ಅಂಕಲ್, ನಮಸ್ತೆ ಆಂಟಿ ಎಂದು ಹೇಳುತ್ತಾರೆ. ನಮಸ್ತೆ ಮಕ್ಕಳೇ, ನೀವಿಬ್ಬರು ಯಾರು ಎಂದು ಕೇಳುತ್ತಾರೆ. ನಾವು ಕೋಮಲ್ನ ಕ್ಲಾಸ್ಮೇಟ್ಗಳು, ಅವಳ ಬಗ್ಗೆ ವಿಚಾರಿಸಲು ಬಂದಿದ್ದೇವೆ ಎಂದು ಆರಾಧ್ಯ ಹೇಳುತ್ತಾಳೆ. ಕೋಮಲ್ನ ತಂದೆ, ನೋಡಿ ಮಗಳೇ, ನೀವಿಬ್ಬರು ಅವಳ ಬಗ್ಗೆ ಕೇಳಲು ಬಂದಿದ್ದರೆ ದಯವಿಟ್ಟು ಹೋಗಬಹುದು. ನಮಗೆ ಅವಳ ಬಗ್ಗೆ ಏನು ಮಾತನಾಡಲು ಇಷ್ಟವಿಲ್ಲ. ನಮ್ಮ ಮುಖಕ್ಕೆ ಮಸಿ ಬಳಿದು ಹೋಗಿದ್ದಾಳೆ, ನಮಗೆ ಅವಳು ಸತ್ತಂತೆಯೇ ಎಂದು ಹೇಳುತ್ತಾರೆ. ಏನ್ ಅಂಕಲ್, ನೀವು ಹೇಗೆ ಹೇಳುತ್ತಿದ್ದೀರಿ? ಅವಳು ಓಡಿ ಹೋದಳು ಎಂದು ನಿಮಗೆ ಯಾರು ಹೇಳಿದರು? ಅವಳು ಯಾವುದಾದರೂ ತೊಂದರೆಯಲ್ಲಿ ಇರಬಹುದು, ಅಪಹರಣವೂ ಆಗಿರಬಹುದು ಎಂದು ಹೇಗೆ ಗೊತ್ತು ಎಂದು ಆರಾಧ್ಯ ಹೇಳುತ್ತಾಳೆ. ಯಾರೂ ಅಪಹರಣ ಮಾಡಿಲ್ಲ, ಓಡಿ ಹೋಗಿದ್ದಾಳೆ. ಪೂರ್ತಿ ಯೋಜನೆಯೊಂದಿಗೆ ತನ್ನ ಬಟ್ಟೆ, ಎಲ್ಲ ಆಭರಣ, ಹಣ ತೆಗೆದುಕೊಂಡು ಹೋಗಿದ್ದಾಳೆ. ನೋಡು ಮಗಳೇ, ಈಗ ಅವಳು ಹೋಗಿದ್ದಾಳೆ. ಅವಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ಮತ್ತು ಮಗಳೇ, ಸ್ವಲ್ಪ ಬೇಗ ಇಲ್ಲಿಂದ ಹೋದರೆ ಒಳ್ಳೆಯದು. ಏನೆಂದರೆ ನಮ್ಮ ಮನೆಗೆ ಅತಿಥಿಗಳು ಬರಲಿದ್ದಾರೆ.
ನನ್ನ ಚಿಕ್ಕ ಮಗಳನ್ನು ಹುಡುಗನ ಕಡೆಯವರು ನೋಡಲು ಬರಲಿದ್ದಾರೆ ಎಂದು ಕೋಮಲ್ನ ತಾಯಿ ಹೇಳುತ್ತಾರೆ. ಏನು, ಹುಡುಗನ ಕಡೆಯವರ? ಆದರೆ ನಿಮ್ಮ ಚಿಕ್ಕ ಮಗಳು ಇನ್ನೂ ಅಪ್ರಾಪ್ತ ವಯಸ್ಸಿನವಳು ಎಂದು ಅದಿತಿ ಹೇಳುತ್ತಾಳೆ. ಕೋಮಲ್ನ ತಂದೆ, ಇನ್ನೂ ಹುಡುಗನನ್ನು ನೋಡುತ್ತಿದ್ದೇವೆ, ನಿಶ್ಚಯ ಮಾಡಿಲ್ಲ. ಒಳ್ಳೆಯ ಹುಡುಗರನ್ನು ಹೀಗಿನಿಂದಲೇ ಹುಡುಕಲು ಪ್ರಾರಂಭಿಸಿದರೆ 18 ವರ್ಷಕ್ಕೆ ಬರುವಷ್ಟರಲ್ಲಿ ಸಿಗುತ್ತಾನೆ. ನೋಡಿ, ನೀವಿನ್ನೂ ಚಿಕ್ಕ ಮಕ್ಕಳಾಗಿರುವುದರಿಂದ ನಮ್ಮ ದೃಷ್ಟಿಕೋನದಿಂದ ನೋಡುತ್ತಿಲ್ಲ. ಒಮ್ಮೆ ನಿಮ್ಮನ್ನು ನಮ್ಮ ಸ್ಥಾನದಲ್ಲಿಟ್ಟುಕೊಂಡು ನೋಡಿದರೆ ಆಗ ತಿಳಿಯುತ್ತದೆ ಮಗಳ ತಂದೆ ತಾಯಿಯಾಗುವುದು ಏನೆಂದು. ನಾವು ದೊಡ್ಡ ಮಗಳಂತೆ ಚಿಕ್ಕ ಮಗಳು ಕೂಡ ಅದೇ ದಾರಿಯನ್ನು ಹಿಡಿಯಬಾರದು ಎಂದು ಬಯಸುತ್ತೇವೆ. ಹೆಣ್ಣು ಮಕ್ಕಳ ತಂದೆ ತಾಯಿಯಾಗಿದ್ದೇವೆ, ಭಯ ಇದ್ದೇ ಇರುತ್ತದೆ ಎನ್ನುವಷ್ಟರಲ್ಲಿ ಆಗ ಮನೆಯ ಡೋರ್ ಬೆಲ್ ಬಾರಿಸಿತು. ಇಬ್ಬರು ಸಹೋದರಿಯರು ಎದ್ದು ನಿಂತರು. ನಿಮ್ಮ ಅತಿಥಿಗಳು ಬಂದಂತಿದೆ, ನಾವು ಹೊರಡುತ್ತೇವೆ, ನಮಸ್ತೆ ಎಂದು ಆರಾಧ್ಯ ಹೇಳುತ್ತಾಳೆ. ಇಬ್ಬರು ಸಹೋದರಿಯರು ಬಾಗಿಲು ತೆರೆದು ಹೊರಗೆ ಹೋಗುತ್ತಾರೆ. ಹುಡುಗನ ಕಡೆಯವರು ಮನೆಗೆ ಒಳಗೆ ಹೋಗುತ್ತಾರೆ. ಇಬ್ಬರು ಸಹೋದರಿಯರು ತಿರುಗಿ ನೋಡುತ್ತಾರೆ. ಅದಿತಿ ಮುಖ ಸಿಂಡರಿಸಿಕೊಂಡು ಮಾತನಾಡಿದಳು. ಆರಾಧ್ಯ, ನೋಡಿದೆಯಾ, ಹುಡುಗ ಎಷ್ಟು ಕಪ್ಪಗಿದ್ದಾನೆ, ಕೋಮಲ್ನ ತಂಗಿ ಎಷ್ಟು ಸುಂದರವಾಗಿದ್ದಾಳೆ ಎಂದು ಹೇಳುತ್ತಾಳೆ. ಬಾ, ಪೊಲೀಸ್ ಠಾಣೆಗೆ ಹೋಗೋಣ. ಕೋಮಲ್ನ ತಂದೆ ತಾಯಿ ದೂರು ನೀಡದಿದ್ದರೂ ನಾವು ನೀಡೋಣ. ಬಡಪಾಯಿ ಯಾವುದಾದರೂ ತೊಂದರೆಯಲ್ಲಿದ್ದಾಳೆ ಎಂದು ಹೇಗೆ ಗೊತ್ತು? ಇತ್ತೀಚೆಗೆ ಕೆಲವು ಹುಡುಗರು ಹಣಕ್ಕಾಗಿ ಹುಡುಗಿಯರನ್ನು ಸಿಕ್ಕಿ ಹಾಕಿಸುತ್ತಾರೆ. ಹುಡುಗಿಯರನ್ನು ತಮ್ಮ ಮನೆಯಿಂದ ಹಣ ಮತ್ತು ಆಭರಣಗಳೊಂದಿಗೆ ಓಡಿ ಹೋಗಲು ಪ್ರಚೋದಿಸುತ್ತಾರೆ, ಕೋಮಲ್ ಮಾಡಿದಂತೆ. ಅಥವಾ ವಿದೇಶದಲ್ಲಿ ಹುಡುಗಿಯರನ್ನು ಮಾರಾಟ ಮಾಡುತ್ತಾರೆ. ಇಂತಹ ಅಪರಾಧಗಳು ತುಂಬಾ ನಡೆಯುತ್ತಿವೆ ಎಂದು ಆರಾಧ್ಯ ಹೇಳುತ್ತಾಳೆ. ಹೌದು, ಮತ್ತು ಕೋಮಲ್ನ ತಂದೆ ತಾಯಿಯಂತಹ ಜನರು ತಮ್ಮ ಹೆಣ್ಣು ಮಕ್ಕಳಿಗೆ ಕೆಟ್ಟ ಹೆಸರು ಬರುತ್ತದೆ ಎಂದು ಅವರ ಸುದ್ದಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಅದಿತಿ ಹೇಳುತ್ತಾಳೆ. ಬಾ, ಪೊಲೀಸ್ ಠಾಣೆಗೆ ಹೋಗೋಣ ಎಂದು ಆರಾಧ್ಯ ಹೇಳುತ್ತಾಳೆ. ಇಬ್ಬರು ಸಹೋದರಿಯರು ಕೋಮಲ್ನ ಚಿಂತೆಯಿಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಮನೆಗೆ ಹೋಗುತ್ತಾರೆ. ಮನೆಗೆ ಹೋಗಿ ರಾತ್ರಿ ಮಲಗುವಾಗ ಎಲ್ಲ ವಿಷಯಗಳನ್ನು ತಮ್ಮ ಕೋಣೆಯಲ್ಲಿ ತಮ್ಮ ಸಹೋದರಿ ಭೂಮಿಕಾಳಿಗೆ ಹೇಳುತ್ತಾರೆ. ಈಗ ನಾವು ಏನು ಮಾಡಬಹುದು? ಬಡಪಾಯಿ ಕೋಮಲ್ನ ತಂಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಜೀವನ ಹಾಳಾಗುತ್ತಿದೆ. ಅವಳಿಗೆ ಓದು ಬರಹದ ದಿನಗಳು, ಆಟ ಪಾಠದ ದಿನಗಳು. ಇನ್ನು ತನ್ನ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಸಾಧ್ಯವಾಗದ ಹುಡುಗಿಯ ಮೇಲೆ ಮದುವೆಯಂತಹ ದೊಡ್ಡ ಜವಾಬ್ದಾರಿ. ಮತ್ತು ಎಲ್ಲೋ ಒಂದು ಕಡೆ ತನ್ನ ತಂಗಿಯ ಜೀವನವನ್ನು ಹಾಳು ಮಾಡುವಲ್ಲಿ ಕೋಮಲ್ನ ಕೈವಾಡವಿದೆ ಎಂದು ಭೂಮಿಕಾ ಹೇಳುತ್ತಾಳೆ. ಗೊತ್ತಿದೆ, ನಮ್ಮ ಮನೆಯಲ್ಲಿ ನಮಗಿಂತ ಚಿಕ್ಕ ತಮ್ಮ ತಂಗಿ ಇದ್ದರೆ ನಮ್ಮ ಮೇಲೆ ಕೆಲವು ಜವಾಬ್ದಾರಿಗಳು ಇರುತ್ತವೆ. ನಾವು ಏನಾದರೂ ತಪ್ಪು ಮಾಡಿದರೆ ಅದರ ಪರಿಣಾಮ ನಮ್ಮ ಚಿಕ್ಕವರ ಮೇಲೆ ಆಗುತ್ತದೆ. ಒಮ್ಮೆ ನಮ್ಮ ಜೀವನವನ್ನು ಯಶಸ್ವಿಗೊಳಿಸಿಕೊಂಡರೂ ನಮ್ಮ ತಂಗಿಯ ಜೀವನದ ಕನಸುಗಳು ಮತ್ತು ಸಂತೋಷಗಳನ್ನು ಕಸಿದುಕೊಂಡಂತಾಗುತ್ತದೆ. ನೀವು ಆಕೆಯ ಮೇಲೆ ದೂರು ನೀಡಿದ್ದು ಸರಿಯಾಗಿದೆ. ಅದಿತಿ ಸ್ವಲ್ಪ ನಗುತ್ತಾ ಭೂಮಿಯನ್ನು ನೋಡುತ್ತಾಳೆ ಮತ್ತು ಆಕೆಯನ್ನು ತಬ್ಬಿಕೊಳ್ಳುತ್ತಾಳೆ ಮತ್ತು ಐ ಲವ್ ಯು ಎಂದು ಹೇಳುತ್ತಾಳೆ. ಐ ಲವ್ ಯು, ಅದು ಸರಿ, ಆದರೆ ಯಾವುದಕ್ಕಾಗಿ ಎಂದು ಭೂಮಿಕಾ ಕೇಳುತ್ತಾಳೆ. ನಮ್ಮ ದೊಡ್ಡ ಅಕ್ಕ ಇಷ್ಟು ಒಳ್ಳೆಯ ಆಲೋಚನೆಗಳನ್ನು ಹೊಂದಿದ್ದಾಳೆ, ಅದಕ್ಕಾಗಿ ಎಂದು ಅದಿತಿ ಹೇಳುತ್ತಾಳೆ. ನಮಗೆ ಅಕ್ಕ ಮಾತ್ರವಲ್ಲ, ನಾವು ಒಳ್ಳೆಯ ಮನೆಯಲ್ಲಿ ಹುಟ್ಟಿದ್ದೇವೆ. ನೋಡಿ, ನಮ್ಮ ಪೋಷಕರು ಎಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿದ್ದಾರೆ ಎಂದು ಆರಾಧ್ಯ ಹೇಳುತ್ತಾಳೆ. ಸರಿ, ಮಲಗಿ, ನಾಳೆ ಬೆಳಿಗ್ಗೆ ನೀವು ಇಬ್ಬರು ಕಾಲೇಜಿಗೆ ಹೋಗಬೇಕು. ಗುಡ್ ನೈಟ್ ಎಂದು ಭೂಮಿಕಾ ಹೇಳುತ್ತಾಳೆ. ಮರುದಿನ ಇಬ್ಬರು ಸಹೋದರಿಯರು ಕಾಲೇಜಿಗೆ ಬೇಗ ಹೊರಡುತ್ತಾರೆ. ಅದಿತಿ ಸ್ಕೂಟರ್ ಓಡಿಸುತ್ತಾಳೆ. ಕಾಲೇಜಿನಿಂದ ಸ್ವಲ್ಪ ದೂರದಲ್ಲಿ ಸ್ಕೂಟರ್ ನಿಲ್ಲಿಸುತ್ತಾಳೆ. ಆರಾಧ್ಯ, ನೀನು ಇಲ್ಲಿಂದ ಇಳಿದು ಕಾಲ್ನಡಿಗೆಯಲ್ಲಿ ಹೋಗು. ನಾನು ಇಲ್ಲಿಂದ ಪೊಲೀಸ್ ಠಾಣೆಗೆ ಹೋಗುತ್ತಿದ್ದೇನೆ. ಕೋಮಲ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯೇ ಎಂದು ತಿಳಿಯಲು. ಪೊಲೀಸರು ಕೋಮಲ್ನ ಮಾಹಿತಿಯನ್ನು ರಹಸ್ಯವಾಗಿ ಹುಡುಕುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂದು ನೋಡೋಣ. ಒಂದು ವೇಳೆ ಸುದ್ದಿ ಹೊರಗೆ ಹೋದರೆ ಬಡ ಕೋಮಲ್ನ ತಂದೆ ತಾಯಿಗಳ ಮೇಲೆ ಏನಾಗುತ್ತದೆ ಎಂದು ಅದಿತಿ ಹೇಳುತ್ತಾಳೆ. ನಾನು ಬರುತ್ತೇನೆ ಎಂದು ಆರಾಧ್ಯ ಹೇಳುತ್ತಾಳೆ. ಆದರೆ ಅದಿತಿ, ಬೇಡ, ನೀನು ಇಲ್ಲೇ ಇರು, ನೀನು ಇಲ್ಲಿಂದ ಕಾಲೇಜಿಗೆ ಹೋಗು ಎಂದು ಹೇಳುತ್ತಾ ಅದಿತಿ ಸ್ಕೂಟರ್ ಸ್ಟಾರ್ಟ್ ಮಾಡಿದಳು. ಆರಾಧ್ಯ ಕಾಲೇಜಿನ ಕಡೆಗೆ ನಡೆದಳು. ಆಗ ಎದುರಿನಿಂದ ಓಡುತ್ತಾ ಬಂದ ಹುಡುಗ ಆರಾಧ್ಯಳಿಗೆ ದಾಗಿಸಿ ಹೋದನು. ಅವನ ಹಿಂದೆ ರಾಮ್ನ ತಮ್ಮ ಶೌರ್ಯ ಬರುತ್ತಿದ್ದನು. ಅವನು ಕೂಡ ಆರಾಧ್ಯಳಿಗೆ ತಾಗಿದನು. ಎರಡನೇ ಬಾರಿ ತಾಗಿದ್ದರಿಂದ ಆರಾಧ್ಯಳಿಗೆ ಕೋಪ ಬಂದಿತು. ಓಡುತ್ತಿದ್ದ ಶೌರ್ಯನ ಕೈ ಹಿಡಿದು ನಿಲ್ಲಿಸಿದಳು. ಹಲೋ ಮಿಸ್ಟರ್, ರೇಸ್ ಮಾಡಬೇಕೆಂದರೆ ಬೇರೆ ಕಡೆ ರೇಸ್ ಮಾಡಿ, ಇಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಏಕೆ ರೇಸ್ ಮಾಡುತ್ತಿದ್ದೀರಿ ಎಂದು ಆರಾಧ್ಯ ಹೇಳುತ್ತಾಳೆ. ಶೌರ್ಯ ಆ ಹುಡುಗನ ಹಿಡಿಯುವ ಪ್ರಯತ್ನದಲ್ಲಿ ಆರಾಧ್ಯಳ ಕೈ ತಾಗಿಸಿದನು. ಸ್ವಲ್ಪ ತಳ್ಳಿದಂತಾಯಿತು ಮತ್ತು ಆರಾಧ್ಯ ಕಾಲು ಜಾರಿ ಕೆಸರು ನೀರಿನಿಂದ ತುಂಬಿದ ಗುಂಡಿಗೆ ಬಿದ್ದಳು. ಶೌರ್ಯ ತಕ್ಷಣ ಅವಳನ್ನು ಎತ್ತಿದನು. ಬೇಗ ಸಾರಿ ಹೇಳಿ ಮತ್ತೆ ವೇಗವಾಗಿ ಓಡಿ ಹೋದನು. ಆರಾಧ್ಯ ಕೋಪದಿಂದ ರುಮಾಲಿನಿಂದ ಮುಖವನ್ನು ಒರೆಸಿಕೊಳ್ಳಲು ಪ್ರಾರಂಭಿಸಿದಳು. ಕಾಲೇಜಿನ ಹತ್ತಿರ ನಿಂತಿದ್ದ ವಿದ್ಯಾರ್ಥಿಗಳು ಆರಾಧ್ಯಳನ್ನು ನೋಡಿ ನಗಲು ಪ್ರಾರಂಭಿಸಿದರು. ಈಗ ಆರಾಧ್ಯಳಿಗೆ ಇನ್ನಷ್ಟು ಕೋಪ ಬಂದಿತು.
ಆರಾಧ್ಯ ಚಪ್ಪಾಳೆ ತಟ್ಟಿ ಏಕೆ ನಗುತ್ತಿದ್ದೀರಿ? ಕಾಲೇಜಿಗೆ ಜೋಕರು ಬಂದಿದ್ದಾನಾ ಎಂದಾಗ ಎಲ್ಲರೂ ನಗುವುದನ್ನು ನಿಲ್ಲಿಸಿದರು. ಎಂತಹ ಜನರು ನೀವು? ಯಾರೋ ಒಬ್ಬ ಹುಡುಗಿಯನ್ನು ತಳ್ಳಿ ಹೋದನು. ನನ್ನ ಜಾಗದಲ್ಲಿ ನೀವೇ ಯಾರಾದರೂ ಇದ್ದಿದ್ದರೆ ಹೀಗೆ ನಗುತ್ತಿದ್ದೀರಾ? ಹೀಗೆ ಯಾರಾದರೂ ಹುಡುಗಿಯ ಮುಖಕ್ಕೆ ಆ್ಯಸಿಡ್ ಎಸೆದು ಹೋದರೆ ಆಗಲೂ ಹೀಗೆ ನಗುತ್ತೀರಾ? ಅರೆ, ನಾನು ಬಿದ್ದಿದ್ದೇನೆ, ನನಗೆ ಏನಾದರೂ ಪೆಟ್ಟಾಗಿದೆಯಾ ಎಂದು ಕೇಳುವ ಬದಲು ನಗುತ್ತಿದ್ದೀರಿ. ಮನುಷ್ಯತ್ವ ಇದೆಯೋ ಇಲ್ಲವೋ, ಅಥವಾ ಕೇವಲ ಸಾಮಾಜಿಕ ಮಾಧ್ಯಮದಲ್ಲಿ ಮಾತ್ರ ಮನುಷ್ಯತ್ವ ತೋರಿಸುತ್ತೀರಾ ಎಂದು ಕೇಳುತ್ತಾಳೆ. ಒಬ್ಬ ಹುಡುಗಿ ಸಾರಿ ಫ್ರೆಂಡ್ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಅದಿತಿ ಸ್ಕೂಟರ್ನಲ್ಲಿ ಕಾಲೇಜಿಗೆ ಬಂದಳು. ಆರಾಧ್ಯಳನ್ನು ನೋಡಿ ಅವಳಿಗೂ ನಗು ಬಂತು. ಇತರರು ನಗುತ್ತಿದ್ದಾರೆ, ಈಗ ನೀನು ನಗುತ್ತಿದ್ದೀಯಾ ಎಂದು ಆರಾಧ್ಯ ಕೇಳುತ್ತಾಳೆ. ಇದ್ದಕ್ಕಿದ್ದಂತೆ ಯಾರಾದರೂ ನೋಡಿದರೆ ಅಥವಾ ಇಂತಹ ತಮಾಷೆಯ ಆಘಾತಗಳಾದರೆ ನಗು ಬರುವುದು ಸಹಜ. ಹಾಗಾದರೆ ಇದೆಲ್ಲ ಹೇಗೆ ಆಯಿತು ಎಂದು ಅದಿತಿ ಕೇಳುತ್ತಾಳೆ. ಒಬ್ಬ ದುರಹಂಕಾರಿ ಹುಡುಗ ತಳ್ಳಿಬಿಟ್ಟ. ನಾನು ಮನೆಗೆ ಹೋಗುತ್ತಿದ್ದೇನೆ ಎಂದು ಆರಾಧ್ಯ ಹೇಳುತ್ತಾಳೆ. ಎಲ್ಲಿ ಮನೆಗೆ ಹೋಗುತ್ತೀಯಾ? ಬಾ, ಕಾಲೇಜಿಗೆ ಹೋಗೋಣ. ಬಾತ್ರೂಮ್ನಲ್ಲಿ ನಿನ್ನ ಸ್ಥಿತಿಯನ್ನು ಸರಿಪಡಿಸಿಕೊಳ್ಳಬಹುದು. ಹೆಚ್ಚು ಬಟ್ಟೆಗಳು ಹಾಳಾಗಿಲ್ಲ, ಸ್ವಚ್ಛ ಮಾಡಿಕೊಳ್ಳಬಹುದು ಎಂದು ಅದಿತಿ ಹೇಳುತ್ತಾಳೆ. ಅವನು ಮತ್ತೆ ನನಗೆ ಕಾಣಿಸಿದರೆ ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ಅವನನ್ನು ಇದೇ ರೀತಿ ಕೆಸರಿನಲ್ಲಿ ಸ್ನಾನ ಮಾಡಿಸದಿದ್ದರೆ ನನ್ನ ಹೆಸರು ಆರಾಧ್ಯ ಅಲ್ಲ ಎಂದು ಹೇಳುತ್ತಾ ಇಬ್ಬರು ಸಹೋದರಿಯರು ಕಾಲೇಜಿನ ಒಳಗೆ ಹೋದರು. ಆರಾಧ್ಯಳ ಗಮನವೆಲ್ಲ ಶೌರ್ಯನ ಮೇಲಿತ್ತು. ಶೌರ್ಯನ ಬಗ್ಗೆ ಯೋಚಿಸುತ್ತಾ ಅವಳಿಗೆ ಇಡೀ ದಿನ ಕೋಪ ಬರುತ್ತಲೇ ಇತ್ತು. ಕೋಮಲ್ನನ್ನು ಪೊಲೀಸರು ಶಾಂತವಾಗಿ ಹುಡುಕುತ್ತಿದ್ದಾರೆ. ಅವರು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ತಿಳಿದು ಅದಿತಿಗೆ ಸ್ವಲ್ಪ ಸಂತೋಷವಾಯಿತು. ಮುಂದುವರಿಯುವುದು.